ನಾಯಕತ್ವ ಬದಲಾವಣೆ ನಡುವೆ ಸಚಿವ ಸಂಪುಟ ಪುನಾರಚನೆ ಕೂಗು ಮತ್ತೆ ಜೋರಾಗ್ತಾ ಇದೆ. ಮಂತ್ರಿ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಲಾಭಿ ಮಾಡ್ತಿದ್ದಾರೆ. ಕೆಲವರಿಗೆ ಮಂತ್ರಿ ಸ್ಥಾನ ಹೋಗುವ ಟೆನ್ಷನ್ ಕಾಡ್ತಾ ಇದ್ರೆ ಮೇ 15ರ ಒಳಗೆ ಸಂಪುಟ ಪುನಾರಚನೆಯ ಸುದ್ದಿ ಸಿಗಲಿದೆ ಅಂತ ಕಾಂಗ್ರೆಸ್ ಶಾಸಕ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಸಂಪುಟ ಪುನಾರಚನೆ ಆಗ್ಲೇಬೇಕು. ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ವಿ. ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಕೆಲಸ ಮಾಡದ ಮಂತ್ರಿಗಳನ್ನ ಕೈಬಿಟ್ಟು ಹೊಸಬರನ್ನ ಸೇರಿಸಬೇಕು. 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಸಂಪುಟ ಪುನಾರಚನೆ ಆಗಲೇಬೇಕು. ಮಂತ್ರಿ ಸ್ಥಾನ ಕೇಳೋದು ನಮ್ಮ ಹಕ್ಕು. ಸಂಪುಟ ಪುನಾರಚನೆ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೇ 15ರ ಒಳಗೆ ಏನೋ ಒಂದು ಶುಭ ಸುದ್ದಿ ಬರಲಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ನಾವು ಕೂಡ ಅನೇಕ ಹಿರಿಯ ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ದೇವೆ. ಅಲ್ಲಿ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ 28ಕ್ಕೆ ವಾಪಸ್ ಬರಬೇಕಾದ್ರೆ ಕೆಲವು ಏನಿವತ್ತು ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ ಅವರನ್ನು ಕೈಬಿಟ್ಟು ಹೊಸ ಮಂತ್ರಿಮಂಡಲ ಬಂದು ಈ ಸರ್ಕಾರಕ್ಕೆ ಚೇತರಿಕೆ ಆದರೆ ಖಂಡಿತ ಕೂಡ ಕಾಂಗ್ರೆಸ್ ಸರ್ಕಾರ 28ಕ್ಕೆ ಬರ್ತದೆ. ನಮ್ಮ ಹಕ್ಕು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಶೇಷವಾಗಿ ಎಲ್ಲ ಜಾತಿಯವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಬಂದಿದೆ. ಆದರೆ ಈ ಬಾರಿ ನಮಗೆಲ್ಲ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ಟು ಬದಲಾವಣೆ ಆಗ್ತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ. ಬದಲಾವಣೆ ಆಗ್ತದೆ. ನಂತರ ಮೇ 5ರ ನಂತರ 15ರ ಒಳಗಡೆ ಒಳ್ಳೆ ಸುಸೂಚಿತ ಕರ್ನಾಟಕ ರಾಜ್ಯ ಬರ್ಬೋದು ಅಂತ ನಾವಾದರೂ ಕೂಡ ಆಶಾಭಾವನೆಯಿಂದ ಇದ್ದೇವೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮೇಡಮ್, ಕ್ಯಾಬಿನೆಟ್ ರೀಶಫಲ್ ಮಾಡಿ 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 ಅಂತ ಎಷ್ಟು ಹೇಳ್ತಾ ಇದ್ರು ಹೈಕಮಾಂಡು ಅದಕ್ಕೆ ಓಕೆ ಅಂತ ಇಲ್ಲ. ಜೊತೆಗೆ 15ಕ್ಕೆ ಏನೋ ನಡೆಯುತ್ತೆ ಅಂತೇಳಿ ಈ ಸ್ಟೇಟ್ಮೆಂಟ್ ನೋಡೋದು ಅನಿಸ್ತಾ ಇದೆ. ಬರ್ತಡೆ DK ಶಿವಕುಮಾರ್ ಅವ್ರದ್ದು ಏನು ಇವರೆಲ್ಲ DK ಶಿವಕುಮಾರ್ ಅವ್ರ ಬರ್ತಡೇ ಡೆಡ್ ಲೈನ್ ಅಂತ ಫಿಕ್ಸ್ ಆಗ್ಬಿಟ್ಟವ್ರಲ್ಲ. ಆ ಕಡೆಯವ್ರು ಈ ಕಡೆಯವ್ರು ಇಬ್ರು. ಅಂದ್ರೆ ಬರ್ತಡೇ ಏನೋ ಗಿಫ್ಟ್ ಏನಾದ್ರು ಸಿಗುತ್ತೆ ಅಲ್ಲ. DK ಶಿವಕುಮಾರ್ ಬಣಕ್ಕೆ ಗಿಫ್ಟ್, ಈ ಕಡೆ ಬಣಕ್ಕೆ. ಸೊ ಇಬ್ರು ಅದೇ ಡೇಟ್ಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಇದು ಹೆಂಗಾಗಿದೆ ಗೊತ್ತಾ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅನ್ನೋ ತರದಲ್ಲಿ ನಾಯಕತ್ವ ಬದಲಾವಣೆ ಆಗದ ಹೊರತು ಸಚಿವ ಸಂಪುಟ ಪುನಾರಚನೆ ಆಗಲ್ಲ. ನಾಯಕತ್ವ ಬದಲಾವಣೆ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಇವ್ರು ಪಾಪ ಸುಮ್ನೆ ಡೆಲ್ಲಿಗೆ ಹೋಗೋದು ಬರೋದು. DK ಶಿವಕುಮಾರ್ ಬಿಡ್ತಾರಾ? ಸಚಿವ ಸಂಪುಟ ಪುನಾರಚನೆ ಆದ್ರೆ ಸಿದ್ದರಾಮಯ್ಯನವ್ರು ತಮ್ಗೆ ಯಾರು ಬೇಕೋ ಅವ್ರನ್ನ ಹಾಕೋತಾರೆ. ನಾಯಕತ್ವ ಬದಲಾವಣೆ ಆಗಬೇಕು, ನನಗೆ ಯಾರು ಬೇಕೋ ನಾನು ಹಾಕೋತೀನಿ ಅನ್ನೋದು DK ಶಿವಕುಮಾರ್ ಅವ್ರ ಪಟ್ಟು. ಇದಿದ್ರೆ ಇಷ್ಟು ದಿನ ಬಿಡ್ತಿದ್ರಾ? 2.5 ವರ್ಷಕ್ಕೆ ಚೇಂಜ್ ಮಾಡ್ತಿದ್ರು. ಆಮೇಲೆ 2 ವರ್ಷಕ್ಕೇನೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತಂತೆ, ಆಯ್ತು ಮಾಡ್ಕೊಳ್ಳಿ ಸಚಿವ ಸಂಪುಟ ಪುನಾರಚನೆ ಅಂತ. ಇಲ್ಲಿ DK ಶಿವಕುಮಾರ್ ಅವ್ರು ಬಿಡ್ಬೇಕಲ್ಲ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತನು ಅಂತೇಳಿ. ಸೊ ಹೀಗಾಗಿ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತೆಲ್ಲ ಅವಾಗ ಅಲ್ಟಿಮೇಟಮ್ ಟ್ರಂಪ್ ಹೆಂಗ್ ಕೊಡ್ತಾ ಇದ್ದಾನ ಹಂಗೆ ಇವರು DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಪಾಪ ಇವರೆಲ್ಲ ಹೋಗೋದು ಬರೋದು ಫ್ಲೈಟ್ ಟಿಕೆಟ್ ವೇಸ್ಟ್ ಅಷ್ಟೇ. ನಿಮಗಿರೋದು ಇಲ್ಲೇ ಉತ್ತರ, ಅಲ್ಲಲ್ಲ ಉತ್ತರ ಇರೋದು, ಇಲ್ಲೇ ರಾಜ್ಯದಲ್ಲೇ ಇರೋದು ಉತ್ತರ. ಇವ್ರು ಬಿಡಕ್ ರೆಡಿ ಆದ್ರೆ ನಿಮ್ಗೆ ಚಾನ್ಸ್, ಇಲ್ಲ ಅಂದ್ರೆ ಈ ಹಗ್ಗ ಜಗ್ಗಾಟದಲ್ಲಿ ಮೇರಾ ನಂಬರ್ ಕಬ್ಬಾಯಗ ಅಂತ ನೀವು ಬರೀ ಇಲ್ಲಿ ನೋಡಿ ಫ್ಲೈಟ್ ಹತ್ತಬೇಕು ಎಳಿಬೇಕು ಅಷ್ಟೇ. ಪಾಪ ಅಲ್ಲಿ ಹೋದ ತಕ್ಷಣ ಇವರು ಎಲ್ಲರನ್ನು ಭೇಟಿಯಾಗಿ ಬರ್ತಾರಾ? ಅಲ್ಲಿ ಕರ್ನಾಟಕ ಭವನದಲ್ಲಿ ಇದ್ದು ಒಂದಿನ ಎಲ್ಲ ಗೋಗರ್ದು ಸಿಕ್ಕ್ರೆ ಪುಣ್ಯ, ಇಲ್ದಿದ್ರೆ ಇಲ್ಲ. ಬಟ್ ನಮಗೇನಿಲ್ಲ, ಡೆಲ್ಲಿ ಏನಾಗುತ್ತೆ ಅಂತ. ಪಾಪ ಡೆಲ್ಲಿ ಬಿಸಿಲಾಗಿ ಇವ್ರಿಗೆ ಪಡೋ ಕಷ್ಟ ಯಾರಿಗೆ ಗೊತ್ತು.